ಹಲೋ ಗಾಯ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ಏನಂತಂದರೆ, ಫಸ್ಟ್ಲಿ ಗಾಯ್ಸ್ ಐ ಆಮ್ ವೆರಿ ಸ್ಲೀಪಿ. ನೋಡಿ, ನಿದ್ದೆಲಿ ಎದ್ದದಷ್ಟೇ. ಇಟ್ಸ್ ಜಸ್ಟ್ 7 o'clock. ನಿದ್ದೆ ಬರ್ತಿದೆ ನೋಡಿ ಕಣ್ಣಲ್ಲಿ. ಓಕೆ, ಸೊ ಇವತ್ತಿನ ವ್ಲಾಗಲ್ಲಿ ಏನಂತಂದರೆ, ಇವತ್ತು ನಮ್ಮ ಕಾಲೇಜಲ್ಲಿ ಒಂದು ಈವೆಂಟ್ ಇದೆ. ಸೊ ನಾನು ಮತ್ತು ನನ್ನ ಫ್ರೆಂಡ್ಸ್ ಪೂರ್ತಿ ಮತ್ತು ಸಿಂಚನ ನಾವು ಸೇರ್ಕೊಂಡೊಂದು ಗೋಲ್ಗಪ್ಪ ಮತ್ತು ಕ್ಯಾರೆಟ್ ಜ್ಯೂಸ್ ಸ್ಟಾಲ್ ಹಾಕ್ತಿದ್ದೀವಿ. ಎವ್ರಿಬಡಿ ಈಸ್ ವಾರ್ಮ್ಲಿ ವೆಲ್ಕಮ್. ಬಟ್ ಈ ವ್ಲಾಗ್ ನೋಡೋತ್ತಿಗೆ ಆಲ್ರೆಡಿ ದಿನ ಮುಗ್ದಿರುತ್ತೆ, ನಮ್ಮ ಸ್ಟಾಲ್ ಖಾಲಿ ಆಗಿರುತ್ತೆ. ಸೊ ನಾವು ಸ್ಟಾಲ್ ಹಾಕ್ತಿರೋದು ಅದೇ ಗೋಲ್ಗಪ್ಪ ಮತ್ತು ಕ್ಯಾರೆಟ್ ಜ್ಯೂಸ್ ಇದು. ಸೊ ಈಗ ಎಲ್ಲ ರೆಡಿ ಮಾಡ್ತಿದ್ದೇನೆ. ಪೊಟೊಟೊ ಎಲ್ಲ ಬೇಯಿಸಿಯಾಗಿ ತೋರಿಸ್ತೇನೆ. ನೋಡಿದ್ರಾ, ಪೊಟೊಟೊ ಎಲ್ಲ ಬೇಯಿಸಿಯಾಗಿದೆ. ಇನ್ನು ನಾನು ಪೂರೀಸ್ ಅಮ್ಮ ಕೇಳ್ತಿದ್ದಾರೆ ಬೆಳಿಗ್ಗೆ ಬ್ಲಾಗ್ ಮಾಡ್ತಿದ್ದೆ ಅಂತ. 700 ಪೂರೀಸ್ ಇದೆ. 700 ಪೂರೀಸ್ ಇಟ್ಕೊಂಡು ಹೋಗ್ಬೇಕು ಗಾಡಿಯಲ್ಲಿ. ಐ ಡೋಂಟ್ ನೋ ಹೌ ಐ ಆಮ್ ಗೋಯಿಂಗ್ ಟು ಡು. ತೋರಿಸ್ತೇನೆ ನಿಮಗೆ. ಸೊ ನೋಡಿ ಗೈಸ್, ನನ್ನ ಸ್ಟಾಲ್ ಇರೋದು. ಅಮ್ಮ ಹೆಲ್ಪ್ ಮಾಡ್ತಿದ್ದಾರೆ ಫೀಲ್ ಮಾಡಿಕೊಂಡು. ಸೊ ಗೈಸ್, ಇವತ್ತು ಈವೆಂಟ್ ಇದೆ ಅಂತ ಹೇಳಿದ್ನಲ್ಲ. ಸೊ ಈವೆಂಟ್ ಇನಾಗ್ರೇಷನ್ ಪ್ರೋಗ್ರಾಮಿಗೆ MC ನಾನು ಮಾಡ್ತಿದ್ದೇನೆ. ಸೊ MC ಡೆಸ್ಕಲ್ಲಿ ಕೂತ್ಕೊಂಡಿದ್ದೇನೆ. ನಾನು ಮಾತಾಡ್ತಿದ್ದು ನಿಮಗೆ ಕೇಳಿಸ್ತಿದೆ ನಂಗೆ ಗೊತ್ತಿಲ್ಲ. ದಿಸ್ ಈಸ್ ಆ ಸ್ಕ್ರಿಪ್ಟ್ ಆ್ಯಂಡ್ ದಿಸ್ ಈಸ್ ಮೈ MC ಪಾರ್ಟ್ನರ್. ಸೊ ಗಾಯ್ಸ್, ನಂದು MC ಆಯ್ತು. ಈಗ ಅಂಗಡಿಗೆ ಬಂದಿದ್ದೇನೆ. ಮಾಡಿ ಇಟ್ಟಿದ್ದೇನೆ ನೋಡಿ. ಅದು ಜ್ಯೂಸ್ ಇದು, ಕ್ಯಾರೆಟ್ ಜ್ಯೂಸ್ ಇದು. ಇದರಲ್ಲೆಲ್ಲ ಪೂರೀಸ್ ಇದೆ. ಬಂದೆಯಾ ನೋಡಿ ಗಾಯ್ಸ್, ಕಸ್ಟಮರ್ಸ್ ಬರ್ತಿದ್ದಾರೆ. ನಾವು ಆಲ್ರೆಡಿ ಸೆಟಪ್ ಮಾಡಿದ್ವಿ ನೋಡಿ. ಪೊಟೆಟೊ ಪಾನಿಪುರಿನೂ ರೆಡಿ ಆಗಲಿಲ್ಲ, ಕ್ಯಾರೆಟ್ ಜ್ಯೂಸ್ ರೆಡಿ ಆಗಿದೆ. ಸಬ್ಸ್ಕ್ರೈಬ್ ಮಾಡಿದ್ರಾ ನೀವು ನನ್ನ ಚಾನಲಿಗೆ? ಚಂದನ್ ಮಾಡಿ, ನೀವು ಮಾಡಿದ್ಯಾ? ಏ ಇಲ್ಲ ಇಲ್ಲ, ಚೆನ್ನಾಗಿದ್ಯಾ? ಸೊ ಗೈಸ್, ನಾವು ಪೋಸ್ಟರ್ ಎಲ್ಲ ಮಾಡಿದ್ದೇವೆ ನೋಡಿ. ಗೋಲ್ಗಪ್ಪ ₹30, ಕ್ಯಾರೆಟ್ ಜ್ಯೂಸ್ ₹25. ಯಾರಿಗಾದ್ರೂ ಕ್ಯಾಶ್ ಹಾಕ್ಲಿಕ್ಕೆ ಬೇಕಿದ್ರೆ ಫ್ರೀಗೆ ಹಾಕಿ ಗೈಸ್. ಇಲ್ಲಿ ನೋಡಿ QR ಕೋಡ್. ಇದು ನೋಡಿ ಗೈಸ್, ಕ್ಯಾಪ್ ಎಲ್ಲ ಹಾಕಿದ್ದೇವೆ. ಎಷ್ಟು ಫನಿ ಕಾಣ್ತಿದೆ. ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಗುರಾಯಿಸ್ತಾಳೆ. ಇವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಗೈಸ್. ನಮ್ಮ ಕ್ಲಾಸ್ಮೇಟ್ಸ್ ಇರೋರನ್ನೆಲ್ಲ ಕರಿತಿದ್ದಾರೆ. ಬಟ್ ಅಷ್ಟೇನು ಜನರು ಯಾರು ತಗೊಳ್ಳೋಕೆ ಕಾಣಿಸ್ತಿಲ್ಲ. ಬಟ್ ಇಟ್ಸ್ ಓಕೆ. ಜ್ಯೂಸೆಲ್ಲ ಆಲ್ಮೋಸ್ಟ್ ಖಾಲಿಯಾಗಿದೆ. ಗೋಲ್ಗಪ್ಪ 2 ಪ್ಯಾಕೆಟ್ 3 ಪ್ಯಾಕೆಟ್ ಖಾಲಿಯಾಗಿದೆ. ಇನ್ನೊಂದು ಸ್ವಲ್ಪ ಇದೆ. ಮೇಡಮ್ ಜ್ಯೂಸ್ ₹50. ಅಲ್ಲ, ಬರೀ ಬಿಸಿಲಲ್ಲಿ ಓಡಾಡು ತುಂಬ ಇದೆ. ಬರೀ ಬನ್ನಿ ಬ್ರೋ, ಒಂದು ಗ್ಲಾಸ್ 50% ಡಿಸ್ಕೌಂಟ್ ಬರೀ ಬ್ರೋ. ಸೊ ಗೈಸ್, ಈಗ ಟೈಮ್ 5:45. ತುಂಬ ಕಲೆಕ್ಷನ್ ಆಗಿದೆ. ಬಟ್ ಪ್ರಾಫಿಟ್ ಬಂದಿದೆ ಗೊತ್ತಿಲ್ಲ, ಇನ್ನು ಲೆಕ್ಕಾಚಾರ ಮಾಡಲಿಲ್ಲ. ಆಲ್ಸೋ ತುಂಬ ಪೂರಿ ಉಳಿದಿದೆ. ಒಂದು ಬ್ಯಾಗ್ ಫುಲ್ ಪೂರಿ ಉಳಿದಿದೆ. ಸೊ ನಾವು ನಾಳೆ ಸಹ ಅಂಗಡಿ ಕಂಟಿನ್ಯೂ ಮಾಡುವಂತ ಯೋಚಿಸಿದ್ದೇವೆ. ಸುಸ್ತಾಗಿದೆ ಗೈಸ್. ನಾವು 3 ಜನ ಸಹ ಊಟ ಮಾಡಲಿಲ್ಲ, ಮಧ್ಯಾಹ್ನ ಊಟ ಅಂತೂ ಮಾಡಲಿಲ್ಲ. ನೋ ಟೈಮ್, ಫುಲ್ ಸುಸ್ತಾಗಿದೆ. ಎಲ್ಲ ಕ್ಲಿಯರೆನ್ಸ್ ಮಾಡ್ತಿದ್ದೇವೆ. ಕ್ಯಾಂಪಸ್ ಫುಲ್ ಖಾಲಿಯಾಗಿದೆ. ಫುಲ್ ಕ್ಲಿಯರೆನ್ಸ್ ಮಾಡ್ತಿದ್ದೇವೆ. ಇನ್ನು ಲೆಕ್ಕಾಚಾರ ಎಲ್ಲ ಮಾಡಬೇಕು ಅಷ್ಟೇ. ಇನ್ನು ಮೇ ಬಿ ನಾಳೆ ಕಂಟಿನ್ಯೂ ಮಾಡ್ತೇನೆ. ನಾಳೆ ಏನಾಗ್ತದೆ ತೋರಿಸ್ತೇನೆ. ಟಿಲ್ ದೆನ್ ಬಾಯ್, ಸ್ಟೇ ಟ್ಯೂನ್ಡ್. ಸೊ ಹಲೋ ಗಾಯ್ಸ್, ಸೊ ಇವತ್ತು ಡೇ 2. ಇವಾಗ ಏನಂತ ಹೇಳಿದರೆ, ಪೊಟೆಟೊ ಎಲ್ಲ ಬೇಕಾಗಿತ್ತು, ಖಾಲಿಯಾಗಿತ್ತು, ತರಬೇಕಿತ್ತು ಹೊಸದು. ಸೊ ಬೆಳಿಗ್ಗೆ ಈಗ ನಾನು KPN ಹೋಗಿ ಪೊಟೆಟೊ ಮತ್ತು ಚಿಲ್ಲಿ ಎಲ್ಲ ತೊಗೊಂಡು ಬರ್ತಿದ್ದೇನೆ.
ಈಗ ಅದನ್ನು ಬಾಯ್ಲ್ ಮಾಡಬೇಕು, ಪೇಸ್ಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ಕಾಲೇಜಿಗೆ ಹೋದ್ಲಂತ ತೋರಿಸ್ತಾನೆ ಏನಾಗ್ತದೆ ಅಂತ. ಸೊ ಇವತ್ತು ಜಾಸ್ತಿ ಏನು ಬ್ಲಾಗ್ ಮಾಡಲಿಕ್ಕಾಗಲಿಲ್ಲ ಬೆಳಿಗ್ಗೆಯಿಂದ. ನಿನ್ನೆ ಆ್ಯಕ್ಚುಲಿ ಜಾಸ್ತಿ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ಇವತ್ತು ಬೆಳಿಗ್ಗೆ ಹೇಳಿದ್ದು ನಾನು ಕೀರ್ತನಿಗೆ ಹೋಗಿ ಪೊಟ್ಯಾಟೊ ಚಿಲ್ಲಿ ಎಲ್ಲ ತಂದು ಪೊಟ್ಯಾಟೊ ಸ್ಮ್ಯಾಶ್ ಮಾಡಿ ಸ್ಟಫಿಂಗ್ ಪ್ರಿಪೇರ್ ಮಾಡಿ ಚಿಲ್ಲಿ ಬೇಸ್ ಎಲ್ಲ ಪ್ರಿಪೇರ್ ಮಾಡಿ ಬಂದೆ. ಇವಾಗ ಸ್ಟಾಲೆಲ್ಲ ಓಪನ್ ಮಾಡಿ ಒಂದು ಸ್ವಲ್ಪ ಬಿಸ್ನೆಸ್ ಆಯಿತು. ಒಂದು 10 ಪ್ಲೇಟ್ಸ್ ಏನೋ ಸೆಲ್ ಆಯಿತು. ಮಾಡ್ತಿದ್ವಿ. ಇವಾಗ ಲಂಚ್ ಟೈಮ್, ಸೊ ಎಲ್ಲರೂ ಊಟಕ್ಕೆ ಹೋಗಿರ್ತಾರೆ, ತಿನ್ನಲಿಕ್ಕೆ ಯಾರಿಲ್ಲ. ಬನ್ನಿ ಗೈಸ್. ಶೀನಾ ನಿಮಗೆ ಯಾಕೆ ಬನ್ನಿ ಅಂತ ಹೇಳ್ತಿದ್ದೇನೆ, ನೀವು ಸೊ ಗೊತ್ತಿಲ್ಲ ಇವತ್ತು ಎಷ್ಟು ಬಿಸ್ನೆಸ್ ಆಗುತ್ತೆ ಅಂತ. ಐ ಹೋಪ್ ಆಲ್ ದ ಪೂರೀಸ್ ಗೆಟ್ ಅಂತ. ಇನ್ನೂ ತುಂಬ ಇದೆ, ಒಂದು ಬ್ಯಾಗ್ ಫುಲ್ ಪೂರೀಸ್ ಇದೆ. ಎಷ್ಟು ಖಾಲಿ ಆಗುತ್ತೆ ಗೊತ್ತಿಲ್ಲ, ನೋಡಬೇಕು. ಐ ಶೋ ಯು ಲೇಟರ್ ಆನ್ ವಾಟ್ ಹ್ಯಾಪನ್ಸ್. ಯಾಕಂದರೆ ಒಬ್ವಿಯಸ್ಲಿ ನನಗೆ ಜನ ಬಂದಿರುವಾಗ ವ್ಲಾಗ್ ಅಂತೂ ಮಾಡಲಿಕ್ಕೆ ಆಗೋದಿಲ್ಲ, ಅಲ್ಲಿ ಪ್ರಿಪೇರ್ ಮಾಡ್ತಿರ್ತೇನೆ. ಸೊ ಐ ಕುಡಂಟ್ ವ್ಲಾಗ್ ಮಚ್, ಬಟ್ ನೆಕ್ಸ್ಟ್ ನೋಡ್ತೇನೆ, ಟ್ರೈ ಮಾಡ್ತೇನೆ ವ್ಲಾಗ್ ಮಾಡಲಿಕ್ಕೆ. ಇವಾಗ ವ್ಯಾಲೆಂಟೈನ್ ಫಂಕ್ಷನ್ ಸ್ಟಾರ್ಟ್ ಆಗ್ತಿದೆ. ರೆಡಿ ವಿತ್ ಸ್ಕ್ರಿಪ್ಟ್ಸ್, ಮೈ ಪಾರ್ಟ್ನರ್. ಸೊ ಮೈಕೆಲ್ ಆಲ್ಸೋ ಡೆಕೋರೇಷನ್ ನೋಡಿ, ಆ್ಯನಿಮೇಷನ್ ಥೀಮ್ ಅಂತೆ. ಆ್ಯನಿಮೇಷನ್ ಅಲ್ಲಿ ಸಾರಿ ಆ್ಯನಿಮೆ ಥೀಮ್ ಅಂತೆ. ಹಾಗೇನು ಅನಿಸ್ತಿಲ್ಲ, ಡಿಫ್ರೆಂಟ್ ಆಗಿದೆ. ಓಕೆ, ನೆಕ್ಸ್ಟ್ ವೀಕ್ ವಾಟ್ ಹ್ಯಾಪನ್ಸ್. ಅಂಗಡಿಯನ್ನು ನಡೆಸ್ತಿದ್ದೇವೆ. ಈಗ ಅಂಗಡಿಯನ್ನು ಸ್ವಲ್ಪ ಹೊತ್ತಿಗೆ ಸ್ಟಾಪ್ ಮಾಡಿಟ್ಟು ಡಿಜೆಗೆ ಹೋಗ್ತಿದ್ದೇವೆ. ಡಿಜೆ ಈವೆಂಟ್ ಆಗ್ತಿದೆ, ಸೊ ಅಲ್ಲಿ ಹೋಗಿ ನೋಡು ಏನಾಗ್ತಿದೆ ಅಂತ. ನನ್ನ ಫ್ರೆಂಡ್ಸ್ ಅಂತೂ ಪೂರ್ತಿ ಸಿಂಚನ ಇಬ್ಬರು ಅಲ್ಲಿ ಹೋದರು ಆಲ್ರೆಡಿ. ಸೊ ನಾನು ಇನ್ನಿಲ್ಲಿ ಏನು ಮಾಡೋದು, ನಾನು ಹೋಗು ಅಂತೇಳಿ ಹೋಗ್ತಿದ್ದೇನೆ. ಲೆಟ್ಸ್ ಶೋ ದೇ. Come on everybody, make some noise everybody! ಈಗ ಟೈಮ್ ಬಂದು 5:15 ನೋಡ್ತಿದ್ದೆ ನಾನು. ಓಕೆ, 5:15 ಅಷ್ಟೇನು ಆಗಲಿಲ್ಲ ಇವತ್ತು ಬಿಸ್ನೆಸ್. ಇನ್ನು 3 ಪ್ಯಾಕೆಟ್ ಇದು ಪೂರಿ ಹಾಗೆ ಉಳಿದಿದೆ. ಸೊ ನಾನು ಸಿಂಚನ ಸ್ಫೂರ್ತಿ ನಾವು ಪಾನಿಪುರಿ ಈಟಿಂಗ್ ಚಾಲೆಂಜ್ ಮಾಡುವಂತಿದ್ದೇವೆ. ಗೊತ್ತಿಲ್ಲ ಮಾಡ್ತೇವೆ ಇಲ್ವ ಅಂತ. ನಾನಂತೂ ತಿಂತೇನೆ, ಅವರಿಬ್ಬರು ತಿಂತಾರೆ ಇಲ್ವ ನಂಗೆ ಗೊತ್ತಿಲ್ಲ, ನೋಡಬೇಕು. ಆಮೇಲೆ ಪ್ಲೇಸಸ್ ನೋಡಿ ಗಲೀಜಾಗಿದೆ. ಅಷ್ಟೇ ಗೈಸ್, ಇನ್ನು ಬೇರೆ ಏನಿಲ್ಲ. ಇನ್ನು ನಂಗೆ ಗೊತ್ತಿಲ್ಲ ನೆಕ್ಸ್ಟ್ ಬ್ಲಾಗ್ ಮಾಡ್ತೇನೆ ಇಲ್ವಾ ಅಂತ. ಇದ್ರೆ ಕಂಟಿನ್ಯೂ ಮಾಡಿ ತೋರಿಸ್ತೇನೆ, ಇಲ್ಲದಿದ್ದರೆ ಬಾಯ್ ಮತ್ತೆ ಹೇಳ್ತೇನೆ. ಸೊ ನೀವು ಮಾಡಿರೋದು ನೀವೇ ಟೇಸ್ಟ್ ಮಾಡ್ತಾ ಇದ್ರೆ ಹೇಗೆ ಅನಿಸ್ತಾ ಇದೆ? ಇದಷ್ಟೇ ಡನ್. ಕ್ಲೀನಿಂಗ್ ಎಲ್ಲ ಮಾಡ್ತಿದ್ದೇವೆ. ಮತ್ತಿನ್ನಷ್ಟೇ ಎಲ್ಲ ಮನೆಗೆ ತಗೊಂಡೋಗಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪಾನಿಪುರಿ ವಾಸ್ ಟೇಸ್ಟಿ. ಇನ್ನು ಲೆಕ್ಕಾಚಾರ ಮಾಡಲಿಲ್ಲ ಎಷ್ಟಾಯಿತು, ಎಷ್ಟು ಪ್ರಾಫಿಟ್, ಅದೆಲ್ಲ ಅದಿದ್ರೂ ಹೇಳೋದಿಲ್ಲ. ಕಾನ್ಫಿಡೆನ್ಷಿಯಲ್ ಗೈಸ್, ಕಾನ್ಫಿಡೆನ್ಷಿಯಲ್ ಅಷ್ಟೇ. ಇನ್ನು ನೆಕ್ಸ್ಟ್ ಬ್ಲಾಗ್ ಯಾವಾಗ ನಂಗೆ ಗೊತ್ತಿಲ್ಲ. ಬಾಯ್, ಸ್ಟೇ ಟ್ಯೂನ್ಡ್.